ಸಕ್ಸಸ್ಫುಲಿ ಸೀದಿಸಿದ್ದಾಳೆ ಗಾಯ್ಸ್. ಅದಕ್ಕಿಂತ ಸೀದಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಿ. ಓ ಮೈ ಗಾಡ್. ಓಕೆ, ಅಯ್ಯೋ ಹಳವಾಯಿತು ಆಯಿತು. ಇದು ಬೇಕಾದ್ರೆ ನೀವು ನೆಕ್ಕೋಬಹುದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಶಿಫಾಲಿ ಮೇಡಮ್ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಏನು ಮಾಡೋದಕ್ಕೆ ಅಂದರೆ ಕರ್ಕೊಂಡು ಬಂದಿದ್ಯಾ? ಹೌದು, ಯಾಕಂದ್ರೆ ಅವರು ಡಯಟ್ ಮಾಡ್ತಿದ್ದಾರಂತೆ. ಡಯಟ್ ಫುಡ್ ಮಾತ್ರ ತಗೋಬೇಕು ಅಂತ ಹೇಳಿದ್ರು. ಓಕೆ, ಏನು ಇವತ್ತು ನಿಮ್ಮ ಪ್ಲ್ಯಾನ್ ಅಂದರೆ ಶಾಯಿ ತುಪ್ಪಡ ತಿನ್ನೋಣ. ನನಗೆ ಅವಳದು ಬರ್ಡೇ ಬರ್ತಾ ಇದೆ, ವೆಯ್ಟ್ ಲಾಸ್ ಆಗಬೇಕು ನನ್ನ ಬರ್ಡೇ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ ಶಾಯಿ ತುಪ್ಪಡ. ಅದಕ್ಕೋಸ್ಕರ ಅದೇನೋ ಮಾಡ್ತಿದ್ದಾಳೆ, ಬ್ರೆಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾಳೆ. ಅದೇನು ಮಾಡ್ತಾಳೆ ನಂಗೆ ಗೊತ್ತಿಲ್ಲ ಗೈಸ್. ನೋಡೋಣ ರೆಸಿಪಿ ಹೇಗಿದ್ರು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ತಿಂದ್ಮೇಲೆ ಹೇಳ್ತೀನಿ ಹೆಂಗಿರುತ್ತೆ. ಇವಾಗ ನಾವು ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡಾದ್ಮೇಲೆ ಬ್ರೆಡ್ನ ಈ ಥರ ಕಟ್ ಮಾಡಿಬಿಟ್ಟು ಡೀಪ್ ಫ್ರೈ ಆದರೂ ಮಾಡ್ಬೋದು, ಶಾಲೋ ಫ್ರೈ ಆದರೂ ಮಾಡ್ಬೋದು. ಹಾಂ, ಮಾಡಂಗಿಲ್ವ ಹಿಂಗೆ? ಇರೇ ಒಂದು ಸ್ವಲ್ಪ ಆಯಿಲ್ ಅದು ಬಿಸಿ ಆಗಲಿ. ಆಗಿದೆಯಲ್ಲ, ಇದಕ್ಕಿಂತ ಬಿಸಿ ಆಗ್ಬೇಕಾದ್ರೆ ಎಷ್ಟು ದೌರ್ಜನ್ಯ ಮಾಡ್ತಾಳೆ ಅಂದರೆ ಒಬ್ಬರು ಮನುಷ್ಯರಿಗೆ ಎಷ್ಟು ದೌರ್ಜನ್ಯ ಮಾಡ್ಬೋದೋ ಅಷ್ಟೆಲ್ಲ ಮಾಡ್ತಾಳೆ. ಇವಾಗ ಹೇಳಿದ್ನು ಹೋಗು ನೀನು, ನಾನು ಮಾಡ್ತೀನಿ, ತಲೆ ತಿನ್ಬೇಡ. ನೋಡೋಣ ಅದೇನು ದಬಾಗ್ತಾಳೆ ಅಂತ ನೋಡೋಣ ಗೈಸ್. ವಾಟ್ ಬಾಯ್ ಬಿಟ್ಟು ಹೇಳು. ಕೊಡೆ ಎಲ್ಲ ಸಕ್ಸಸ್ಫುಲಿ ಸೀದಿಸಿದ್ದಾಳೆ ಗೈಸ್. ಅದಾದ್ಮೇಲೆ ಇನ್ನೂ ಬಿಸಿ ಆಗ್ಬೇಕು ಅಂತ ಬೇರೆ ನನಗೆ ಬೈದು ಗೈಸ್. ಹಂಗೆ ಆಗ್ಬೇಕು ಮತ್ತೆ ಇನ್ನೂ ಬಿಸಿ ಆಗ್ಬೇಕು. ಓಕೆ, ಇಲ್ಲಿ ಈ ತರ ಸೀದಿಸ್ತಾ ಇದ್ದಾಳೆ ಗೈಸ್. ಆ ಕಡೆ ಶುಗರ್ ಸಿರಪ್ಪಿಗೆ ಅಂತ ಏನೋ ಇಟ್ಟೋಳೆ, ಸ್ಟವ್ ಆನ್ ಮಾಡಿಲ್ಲ ಅನ್ಸುತ್ತೆ, ಮಾಡಿದ್ದಾಳೆ. ಶುಗರ್ ಹಾಕು. ಇವಾಗ ನಾವು ನೀರನ್ನ ಕಾಯಿಸಕ್ಕೆ ಇಟ್ಟಿದ್ವಿ, ಅದಕ್ಕೆ ಶುಗರ್ ಹಾಕೋಬೇಕು. ಎಷ್ಟು ಶುಗರ್ ಬೇಕು ಮೇಡಮ್? ಇಷ್ಟು ಹಾಕ್ಬಿಡ್ಲ? ಫುಲ್ಲು ಸ್ವಲ್ಪ ಹಾಕು. ಸಾಕು, ಇಷ್ಟೇ ಸಾಕಂದ್ರೆ, ಯಾಕೆಂದರೆ ಡಯಟಲ್ಲಿ ಇದ್ದಾರಲ್ಲ ಅವರು, ಜಾಸ್ತಿ ಶುಗರ್ ಹಾಕ್ಬಾರ್ದು ಅಂತ. ಇಲ್ಲಿ ಬ್ರೆಡ್ನ ಸುಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಸೀದಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಿ. ಓ ಮೈ ಗಾಡ್. ಓಕೆ, ಏನೋ ಮಾಡ್ತಿದ್ದಾಳೆ, ಮಾಡಿ ಗೈಸ್ ಮಾಡಿ. ಇದು ಬಾಯ್ಲ್ ಆಗಬೇಕು ಚಂದ, ಸ್ಪೀಡಲ್ಲಿ ಇಡೋಣ. ಈ ಥರ ಫ್ರೈ ಮಾಡ್ಕೋತಾ ಇದ್ದೀವಿ ಈಚೆ ಸೈಡು. ಆ ಕಡೆ ಅದನ್ನು ಶುಗರ್ ಸಿರಪ್ಗೆ ಹಾಕ್ತಾ ಇದ್ದಾರೆ. ಆ ಥರ ಶುಗರ್ ಸಿರಪ್ಗೆ ಹಾಕಿ ಇನ್ನೊಂದು ಪ್ಲೇಟ್ಗೆ ಹಾಕೊಳ್ಳಿ ಅಷ್ಟೇ. ಹಿಂಗೆ ಎಲ್ಲದನ್ನು ಮಾಡ್ಕೊಳ್ಳಿ ಗೈಸ್. ಓ ಓ, ಈ ಥರ ಫ್ಲಾಪ್ಗಳಾಗ್ಬೋದು. ತುಂಬ ಮಾಡೋದು ಇವಾಗ. ಅದು ಸ್ಟವ್ ಆಫ್ ಮಾಡು. ನೀನೇನು ಬೇಯಿಸ್ತಿದ್ಯಾ ಬ್ರೆಡ್ನ ಇನ್ನೊಂದು ರೌಂಡು? ಹಂಗೆ ಸಾಕು. ಅಯ್ಯೋ ಹಳವಾಯಿತು ಆಯಿತು. ಎಗ್ ಮಾರ್ ದೋತ್ ರಿಯಲಿ ನಾಟ್ ಹೆಲ್ದಿ ಗೈಸ್. ಯಾರು ತಿನ್ಬೇಡಿ, ಯಾರು ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿಲ್ವಾ ವ್ಯಾ ಅಂತ ಬೇರೆ ಹೇಳ್ತಾಳೆ ಗೈಸ್. ತಿಂದ್ಬಿಟ್ಟು ಕ್ಯಾಮ್ರಾ ರೋಲಿಂಗಲ್ಲಿದೆ. ಸಕ್ಕರೆ ಪಾಕ ಬೇಡ, ಸಕ್ಕರೆ ಪಾಕ ಬೇಡವಾ? ತಿನ್ಬಿಟ್ಟು ಅಂತ ಅಂತಿದ್ದಾಳಲ್ಲ ಗೈಸ್. ನಾವು ಮಾಡಬೇಕಾಗಿರೋದು ಹಾಲು ಹಾಕೋಬೇಕು. ಹಾಲು ಹಾಕ್ಕೊಂಡು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೋಬೇಕು. ಶಿ ಸಚ್ ಎಲ್ಲ ಕಡೆ ಹಾಕ್ತಾಳೆ. ನಾನು ಇಲ್ಲ ಹಾಲು ಚೆಲ್ದೆ ಗೈಸ್. ಓಕೆ, ಸೊ ಮಿಲ್ಕ್ ಮೇಡ್ ಹಾಕಬೇಕು. ದಿಸ್ ಮಿಲ್ಕ್ ಮೇಡ್ ಇಸ್ ಜಸ್ಟ್ ಲೈಕ್ ಮೀ. ಏ ಹಾಲು ಬಂತು. ಹಾಲು ಬರಲ್ಲ ಕಣೆ, ಹಾಲು ಉಬ್ಬುತ್ತೆ. ಮಿಲ್ಕ್ ಮೇಡ್ ಹಾಕ್ತೀವಿ. ಒಂದು ಅರ್ಧ ಹಾಕಕ್ಕೆ ರೌಂಡಾಗಿ ಹಾಕಿ ಕೂಬೆ. ರೌಂಡಾಗಿ ಹಾಕಿ ಹೂಬೆ ಅಂತ ಇದ್ದಾಳೆ ಗೈಸ್. ರೌಂಡಾಗಿ ಹಾಕೋಣ. ಸಾಕು ಅನ್ಸುತ್ತಲ್ವ? ಇದು ಬೇಕಾದ್ರೆ ನೀವು ನೆಕ್ಕೋಬೋದು. ಇಲ್ಲ, ನಾನು ಅಡುಗೆ ಮಾಡ್ತಾ ಇದ್ದೆ, ಅಂದರೆ ಅವಳೇ ಮಾಡ್ತಾ ಇರೋದು ಬೇರೆ ವಿಷಯ. ಅದು ನಾನು ತಿಂದ್ಬಿಟ್ಟಿರೋ ಪಾತ್ರೆಗಳು ತೊಳಿತಾರೆ. ಯಾರಿಗೆ ಸಿಗ್ತಾರೆ ಹೇಳಿ ಇಂಥ ಒಳ್ಳೆ ಫ್ರೆಂಡ್? ಬೇಡ ಬೇಡ ಅಂದ್ರೂ ತೊಳಿತಾ ಇದ್ದಾರೆ. ಓ, ಸಿಟ್ಟನ್ನೆಲ್ಲ ಹಿಂಗೆ ತೋರಿಸ್ತಾಳೆ, ಆದರೂ ತೊಳಿತಾಳೆ. ನಾನು ತೋರಿಸಿ ಏನು ತೊಂದರೆ ಇಲ್ಲ ಅಂತ ತೊಳಿಸ್ತಾ ಇದ್ದೀನಿ. ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ನನಗೆ ಬೈತಾರೆ, ಆದರೂ ಪರವಾಗಿಲ್ಲ. ಇವಾಗ ನಾವು ಇದು ಕಾಯೋ ತನಕ ನಾವು ನೋಡ್ಕೊಂಡು ನಿಲ್ಬೇಕು. ಯಾಕೆ ಹೇಳಿ? ಇಲ್ಲ ಕುದ್ದು ಬರುತ್ತೆ, ಮತ್ತೆ ಅವಳೇ ಕ್ಲೀನ್ ಮಾಡಬೇಕಾಗುತ್ತೆ. ಅದಕ್ಕೆ
ಇವಾಗ ಹಾಲು ಈ ಥರ ಆಗಿದೆ, ಅದಕ್ಕೆ ಮೈ ಗಾಡ್ ಚೆಲ್ಬೇಡ ಮತ್ತೆ ನೀನು. ಸಾಕಾ? ಉಯ್ದು ಬಿಡು, ಅದಕ್ಕೆ ಅದು ಹೀರ್ಕೊಳ್ಳುತ್ತೆ. ಇಷ್ಟು ಟೇಸ್ಟ್ ಇರುತ್ತೆ ಹಾಕು. ಹಾಳು ಮಾಡಿದ್ವಿ ಇವತ್ತು. ಇದು ಶಾಯಿ ತುಗಳನ್ನ ಅಥವಾ ಫ್ರೆಂಚ್ ಟೋಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ವಾಟ್ ವಾಸ್ ದಟ್? ಚೆನ್ನಾಗಿದೆ ಬಿಸಿ. ನಾನು ಅನ್ಕೊಂಡು ಅಷ್ಟು ಕೆಡ್ದಾಗಿದೆ ಅಂತ. ಓಕೆ, ಲೆಟ್ ಮೀ ಟ್ರೈ. ಚೆನ್ನಾಗಿದೆಯಾ? ನಾನು ಅಷ್ಟು ಖರಾಬಾಗಿ ಬಂತು ಅಂತ ಅನ್ಕೊಂಡೆ. ಅವಳು ಸೀದಾ ಉಗ್ಯೋಕ್ಕೆ ಹೋದ್ಲು ಅನ್ಕೊಂಡೆ. ನೋಡೋಣ, ಲೆಟ್ಸ್ ಸಿ ಹೌ ಇಸ್ ಇಟ್. ನೈಸ್, ರಿಯಲಿ ನೈಸ್. ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಅಣ್ಣ ಎದಕ್ಕೆ ಸಿರಿಕ್ರೆ ನಾಚೆ ಸುಮಾ ಟೇಸ್ಟ್ ಹೇಳ್ಕೊ. ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಚೆನ್ನಾಗೇ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್.